ಒಂದು ಆಪರ್ಚುನಿಟಿ ಸಿಗುತ್ತೆ ನಿಮ್ಗೆ ಪ್ರಧಾನಿಗಳನ್ನ ಭೇಟಿ ಆಗೋದಕ್ಕೆ. ಯಾಕಂದ್ರೆ ನಿಮ್ಮ ಶಂಕರಾಚಾರ್ಯರ ಕೆತ್ತನೆ ಏನಿತ್ತು, ವಿಗ್ರಹದ ಕೆತ್ತನೆಯಿಂದ ಬಹಳ ಖುಷಿಯಾಗಿದೆ ಅವರಿಗೆ. ಈಗಾಗಲೇ ಹೇಳಿದ್ರಿ ನೀವು, ನಿಮ್ಗೆ ಕಾಲ್ ಬಂದಿತ್ತು ಅದ್ರ ಬಗ್ಗೆ, ಮೆಸೇಜ್ ಬಂದಿತ್ತು ಡಿಪಾರ್ಟ್ಮೆಂಟ್ ನಿಂದ ಅಂತ. ಒಂದು ಭೇಟಿಗೆ ಅವಕಾಶ ಸಿಗುತ್ತೆ, ಅದಾದ ನಂತರ ಇನ್ನೊಂದು ಹಿಸ್ಟ್ರಿ ಕ್ರಿಯೇಟ್ ಆಗೋದಕ್ಕೆ ವೇದಿಕೆ ರೆಡಿ ಆಗುತ್ತೆ. ಇಲ್ಲ, ನಮಗೆ ನೋಡಿ ಇದು ನವೆಂಬರ್ಲೇ ಭೇಟಿ ಆಗಬೇಕಿತ್ತು, ಪೋಸ್ಟ್ಮನ್ ಆಗ್ತಾನೆ ಇತ್ತು. ನಮ್ಮ ಸಂಸದರು ಪ್ರತಾಪ್ ಸಿಂಹ ಅವರು ಶ್ರಮ ಹಾಕಿ ಅದನ್ನ ಭೇಟಿಯನ್ನು ಒಂದು ಫಿಕ್ಸ್ ಮಾಡ್ತಾರೆ. ಏಪ್ರಿಲ್ನಲ್ಲಿ ಅವ್ರನ್ನ ಭೇಟಿ ಮಾಡಬೇಕಾಗಿರುತ್ತೆ. ಬಟ್ ಜನವರಿಯಲ್ಲಿ ನನ್ನ ಈ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆ ಮಾಡಲಿಕ್ಕೆ ಭಾರತದಿಂದ 7 ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ. ದಕ್ಷಿಣ ಭಾರತದಿಂದ ನಾನು ಇರ್ತೀನಿ ಒಬ್ಬ. ದಕ್ಷಿಣ ಭಾರತದಿಂದ ನೀವು ಒಬ್ಬರೇ? ನಾನೊಬ್ಬನೇ ಚಿಕ್ಕವನು, ಜೊತೆಗೆ 7 ಜನದಲ್ಲಿ. ಸೊ ಈ ಒಂದು ಕಲ್ಚರ್ ಮಿನಿಸ್ಟ್ರಿಲಿ ನಮಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ನಡೆಯುತ್ತೆ. ಈಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗ್ರನೈಟಲ್ಲಿ ಮಾಡಬೇಕು ಅಂತ. ಸೊ ಇದ್ದಿದ್ದ 6 ಜನನು ಅಲ್ಲಿ ಬ್ರಾನ್ಸಲ್ಲಿ ಮಾಡೋವಂಥವ್ರು, ಮಣ್ಣಲ್ಲಿ ಮಾಡಿ ಬ್ರಾನ್ಸ್ ಕ್ಯಾಸ್ಟಿಂಗ್ ಮಾಡೋದು. ನಾವು ಒಬ್ಬನೇ ಕಲ್ಲಲ್ಲಿ ಮಾಡೋವಂಥ ಆರ್ಟಿಸ್ಟ್ ಇದ್ದಿದ್ದು. ಸೊ ಒಂದು ಕಲ್ಲು ಅಂತ ಕೂಡಲೇ ನಾನು ಅನ್ಕೋತಿದ್ದೆ, ಸ್ವಲ್ಪ ನನಗೆ ಏನಂತಾರೆ, ಒಂದು ಒಳಗೆ ಖುಷಿ, ಕಲ್ಲಲ್ವಾ ನನಗೆ ಸಿಕ್ಬೋದೇನೋ ಇದು, ಸಿಕ್ಕಿದ್ರೆ ಏನಪ್ಪಾ ಇದು ಅಂತ ನನಗೆ ಒಂದು ಸಣ್ಣ ಖುಷಿ. ಬಟ್ ಇನ್ನೊಂದು ಖುಷಿ ಏನಂದ್ರೆ 7 ಜನದಲ್ಲಿ ನಾನೊಬ್ಬ ಇದ್ದ ದಕ್ಷಿಣ ಭಾರತದಿಂದ. ಅದು ತುಂಬಾ ಹೆಮ್ಮೆ ವಿಷಯ. ಯಾಕಂದ್ರೆ ಉತ್ತರ ಭಾರತದಲ್ಲಿ ತುಂಬಾ ಅವಕಾಶಗಳು ಸಿಗುತ್ತೆ, ದಕ್ಷಿಣ ಭಾರತದವ್ರಿಗೆ ಕಮ್ಮಿ. ಸೊ ಹಂಗಾಗಿ ಒಂದು ಜನವರಿಲಿ ನನಗೊಂದು ವಿಡಿಯೋ ಕಾನ್ಫರೆನ್ಸ್ ಕಲ್ಚರ್ ಮಿನಿಸ್ಟ್ರಿಯಿಂದ ತಗೊಂತಾರೆ. ಅದಾದ 2 ದಿವಸಕ್ಕೆ ಪ್ರೈಮ್ ಮಿನಿಸ್ಟರ್ ಅವ್ರ ಟ್ವಿಟರ್ ಅಕೌಂಟಲ್ಲಿ ಅನೌನ್ಸ್ ಮಾಡ್ತಾರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಹಾಲೋಗ್ರಾಮ್ನ ಲಾಂಚ್ ಮಾಡಿ ಈ ಥರ ಇನಾಗ್ರೇಟ್ ಮಾಡ್ತೀವಿ ಗ್ರನೇಟ್ ಸ್ಟ್ಯಾಚ್ಯೂ ಅಂತ. ಆಗ ಗೊತ್ತಾಗುತ್ತೆ ನನಗೆ, ನನಗೆ ಮೀಟಿಂಗ್ ನಡೆದಿರೋದು ಇಂಡಿಯಾ ಗೇಟ್ಗೆ ಮಾಡೋದಕ್ಕೆ ಅಂತ. ಸೊ ನಾನು ಆಗ್ಲೇ ಏನು ಮಾಡ್ತೀನಿ, ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಒಂದು ಸಣ್ಣದೊಂದು ಮಾಡಲ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ಹೆಂಗು ಪ್ರೈಮ್ ಮಿನಿಸ್ಟರ್ ಭೇಟಿ ಅಂತೂ ಇದೆ ಅಂತ ಹೇಳಿ ಸಣ್ಣದೊಂದು ಮಾಡಲ್ನ ಕೆತ್ತನೆ ಶುರು ಮಾಡ್ತೀನಿ. ಅದೇ ಸಮಯಕ್ಕೆ ನಮ್ಮ ಪ್ರತಾಪ್ ಸಿಂಹ ಸರ್ವೆ ಹಿಂಗೆ ಬನ್ನಿ, ಇಮಿಡಿಯೇಟ್ ಆಗಿ ಹಿಂಗೆ ಆಗಿದೆ, ಎಲ್ಲನೂ ಫಿಕ್ಸ್ ಆಗಿದೆ ಅಂತ ಹೇಳಿ ಅದನ್ನು ತಗೊಂಡೋಗ್ಬೇಕಾಗತ್ತೆ. ವೆಯ್ಟ್ ಜಾಸ್ತಿ ಇರುತ್ತೆ. ಈಗ ಅವರು ಏರ್ಪೋರ್ಟಲ್ಲೆಲ್ಲ ಹೇಳಿ ಪರ್ಮಿಷನ್ ತಗೊಂಡು, ವೆಯ್ಟ್ ಜಾಸ್ತಿ ಆದ್ರೆ ಪರ್ಮಿಷನ್ ತಗೊಂಡು ನಾವು ಒಂದೇ ದಿವಸಲೇ ನೈಟ್ ತಲುಪ್ತೀವಿ. ತಲುಪಿ ಅವ್ರದ್ದು ಬೆಳಗ್ಗೆ 11:00 ಭೇಟಿ ಇರುತ್ತೆ. 11:26 ನಮ್ಮನ್ನ ಒಳಗೆ ಕರೀತಾರೆ. ಸೊ ಅಲ್ಲೂ ಟೈಮಲ್ಲೂ ಅವರೊಂದು 3 ಮಿನಿಟ್ಸ್ ಜಲ್ದಿಯಾಗಿ ಕರೀತಾರೆ. ಹೌದು, ಕರೆದಿ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ನೋಡಿ, ಬನ್ನಿ ತುಂಬಾ ಚೆನ್ನಾಗಿ ಮಾಡಿದಾರೆ ಕೇದಾರ್ನಾಥಲ್ಲಿ ಶಂಕರಾಚಾರ್ಯರದು, ಈಗ ಹೆಂಗಿದೆ ನೋಡಿದ್ರ ಅದ್ರದ್ದು ಕತೆ ಅಂತ ಹೇಳಿದ್ರು. ಹೌದು ಯಾಕಂದ್ರೆ ಒಂದ್ ಸ್ವಲ್ಪ ದಿವಸಗಳ ಮುಂಚೆ ಮತ್ತೊಂದು ಫೋಟೋ ವೈರಲ್ ಆಗಿತ್ತು. ಕೇದಾರ್ನಾಥಲ್ಲಿ ಶಂಕರಾಚಾರ್ಯರದಕ್ಕೆ ಐಸ್ ಬಿದ್ದಿ ಅದು ತುಂಬಾ ಚೆನ್ನಾಗಿ ಕಾಣ್ತಿತ್ತು, ತುಂಬಾ ಐಸಲ್ಲಿ ತುಂಬ್ಕೊಂಡ್ಬಿಟ್ಟು. ಅದನ್ನ ಅವ್ರು ಕೇಳಿದ್ರು ನಂಗೆ, ಹೌದು ನೋಡಿದೆ ಸ್ವಾಮಿ, ಇದು ಐಸ್ನಲ್ಲಿ ಮುಚ್ಚೋಗಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹಾಗೆ ಅವರು ಒಂದು ನಮ್ಮಂತ ಸಣ್ಣ ಕಲಾವಿದರನ್ನು ಟ್ವೀಟ್ ಮಾಡ್ತಾರೆ ಅವ್ರ ಟ್ವಿಟರ್ ಅಕೌಂಟಲ್ಲಿ ಮತ್ತೆ ಎಲ್ಲ ಫೇಸ್ಬುಕ್ಕಲ್ಲಿ. ಅರುಣ್ನ ಭೇಟಿ ಮಾಡಿದ ನನಗೆ ತುಂಬ ಖುಷಿ ಆಯಿತು, ಜೊತೆಗೆ ಅವನಿಗೆ ತುಂಬ ಧನ್ಯವಾದಗಳು, ಇಂಥ ಎಕ್ಸೆಪ್ಷನಲ್ ಕಲ್ಚರ್ ನಮಗೆ ಸುಭಾಷ್ ಚಂದ್ರ ಬೋಸ್ ಕೊಟ್ಟಿದ್ದಕ್ಕೆ ಅಂತ ಒಂದು ಟ್ವೀಟ್ ಮಾಡ್ತಾರೆ. ಸೊ ಅದು ಒಂದು ಸ್ಟ್ರಾಂಗ್ ಮೆಸೇಜು ನಮ್ಮ ಕಲ್ಚರ್ ಮಿನಿಸ್ಟ್ರಿಗೆ ಹೋಗುತ್ತೆ. ಜೊತೆಗೆ ನನ್ನ ಕೇಳಿದ್ರು ಅವರು, ಸುಭಾಷ್ ಚಂದ್ರ ಬೋಸ್ ಹೇಗೆ ನಡೀತಾ ಇದೆ ಕೆಲಸ ಅಂತ. ಇನ್ನ ಇಲ್ಲ ಸ್ವಾಮಿ, ಸಿಕ್ಕಿಲ್ಲ ನನಗೆ ತಂದಾಗ ಅವರು, ಹೌದಾ ಯಾಕೆ ಅಂತೇಳಿ ಇಮಿಡಿಯೇಟ್ ಆಗಿ ಇದನ್ನ ಕೊಡ್ತಿದ್ದು ಉಂಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.